ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹರವದಿ ಗ್ರಾಮದಲ್ಲಿ ಕಳೆದ 3 ತಿಂಗಳುಗಳಿಂದ ಪಡಿತರ ಅಕ್ಕಿ ವಿತರಿಸದೆ ವಂಚಿಸಲಾಗಿದೆ ಎಂದು ಹರವದಿ ಗ್ರಾಮದ ಹೋರಾಟಗಾರ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾದ ಮುಖಂಡ ಹರವದಿ ಗ್ರಾಮದ ಗಿರೀಶ ದೂರಿದ್ದಾರೆ. ಅವರು ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು, ಹರವದಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಪಡಿತರ ಚೀಟಿಗಳಿವೆ. ಕಳೆದ 3 ತಿಂಗಳುಗಳಿಂದ ಬಹುತೇಕ ಪಡಿತರ ಫಲಾನುಭವಿಗಳಿಗೆ ಪಡಿತರ ವಿತರಿಸಿಲ್ಲ. ವಿತರಿಸುವ ಸಮಯದಲ್ಲಿ ತಲಾ ಓರ್ವ ಪಡಿತರ ಚೀಟಿಗೆ 2 ಕೆಜಿ ಅಕ್ಕಿ ಕಡಿತಗೊಳಿಸಲಾಗುತ್ತಿದೆ. ಪಡಿತರ ವಿತರಣೆ ಸಮರ್ಪಕವಾಗಿಲ್ಲ. ಫಲಾನುಭವಿಗಳ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಸಾಗಿಸುವ ಗುಮಾನಿ ಇದೆ ಎಂದು ಅವರು ಆರೋಪಿಸಿದ್ದಾರೆ. ಜರ್ಮಲಿ ಗ್ರಾಮದಲ್ಲಿ ಸೊಸೈಟಿ ಇದ್ದು, ಅದರ ವ್ಯಾಪ್ತಿಯಿಂದ ಜರ್ಮಲಿ ಗ್ರಾಮ, ದಿಬ್ಬದಹಳ್ಳಿ ಗ್ರಾಮ, ಹರವದಿ ಗ್ರಾಮ, ಗೆದ್ದಲಗಟ್ಟೆ ಗ್ರಾಮಗಳಿಗೆ ಪಡಿತರ ಅಕ್ಕಿ ವಿತರಿಸಲಾಗುತ್ತಿದ್ದು, ಕಳೆದ 3 ತಿಂಗಳುಗಳಿಂದ ಪಡಿತರವನ್ನು ಹರವದಿ ಗ್ರಾಮದಲ್ಲಿ ವಿತರಿಸಿಲ್ಲ. ಇದು ಕೇವಲ ಹರವದಿ ಗ್ರಾಮದವರ ಸಮಸ್ಯೆ ಮಾತ್ರವಲ್ಲ, 4 ಗ್ರಾಮಗಳಲ್ಲಿಯೂ ಕೂಡ ಇದೇ ದೂರುಗಳಿವೆ. ಕಳೆದ ವರ್ಷದಿಂದ ವಿತರಕರು ಸಮರ್ಪಕವಾಗಿ ಪಡಿತರ ವಿತರಿಸುತ್ತಿಲ್ಲ. ವಿಚಾರಿಸಿದರೆ ಸರಿಯಾದ ಸಬೂಬು ನೀಡಲ್ಲ. ಅಧಿಕಾರಿಗಳಿಗೆ ದೂರಿದರೆ ಅವರು ಹೀಗೆ ಬಂದು ಹಾಗೆ ತೆರಳುತ್ತಾರೆ, ಏನೂ ಕ್ರಮ ಜರುಗಿಸಲಿಲ್ಲ ಎಂದು ಗಿರೀಶ ದೂರಿದ್ದಾರೆ. ಇದು ಇಡೀ ರಾಜ್ಯದಲ್ಲಿಯೇ ಭಾರೀ ಹಗರಣವಾಗಿ ಗುರುತಿಸಬಹುದಾಗಿದೆ. ಆದರೆ ಪ್ರಭಾವಿಗಳ ಕುಮ್ಮಕ್ಕಿನಿಂದಾಗಿ ವಿಷಯ ಹೊರಹಾಕುತ್ತಿಲ್ಲ. ಇದು ಕೇವಲ ಹರವದಿ ಗ್ರಾಮದ ಸಮಸ್ಯೆ ಮಾತ್ರವಲ್ಲ, 4 ಹಳ್ಳಿಗಳಲ್ಲಿ ಇದೇ ರೀತಿಯ ಸಮಸ್ಯೆಯಾಗಿದೆ. ಸಂಬಂಧಿಸಿದಂತೆ ತಹಶೀಲ್ದಾರರಿಗೆ ದೂರು ನೀಡಲಾಗಿದೆ. ಅವರು ಗ್ರಾಮಕ್ಕಾಗಮಿಸಿ ಪಂಚನಾಮೆ ಮಾಡಿದ್ದಾರೆ. ಈವರೆಗೆ ಯಾವುದೇ ಕ್ರಮ ಜರುಗಿಸಿರುವುದರ ಬಗ್ಗೆ ಮಾಹಿತಿ ತಿಳಿದಿಲ್ಲ. ಸರ್ಕಾರ ಅನ್ನಭಾಗ್ಯ ಹೆಸರಲ್ಲಿ ಅಕ್ಕಿ ಕೊಡುತ್ತಿದೆ. ಆದರೆ ಭ್ರಷ್ಟಾಚಾರವನ್ನೇ ತಮ್ಮ ಉದ್ಯೋಗವನ್ನಾಗಿಸಿಕೊಂಡಿರುವವರಿಗೆ ಇದೊಂದು ದಂಧೆಯಾಗಿದೆ. ಮೀಡಿಯಾಗಳ ಕಚೇರಿಗಳಿಗೆ ಖುದ್ದು ತೆರಳಿ ಸಾಕ್ಷಿ ಪುರಾವೆಗಳ ಸಮೇತ ಪ್ರಸಾರ ಮಾಡಿಸಿ ಅಧಿಕಾರಿಗಳಿಗೆ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡುವವರೇ ಹೋರಾಟ ಮಾಡಲಾಗುವುದೆಂದು ಹೋರಾಟಗಾರ ಗಿರೀಶ ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಹಾಗೂ ಪರಿಹಾರ ದೊರಕಬೇಕಿದೆ. ಪಡಿತರ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ. ಅವರಿಗೆ ನ್ಯಾಯ ದೊರಕುವವರೆಗೆ ಹಾಗೂ ತಪ್ಪಿತಸ್ಥರಿಗೆ ಯಾವುದೇ ಕಾರಣಕ್ಕೆ ಕ್ಷಮೆ ದೋರದೆ ಅಧಿಕಾರಿಗಳು ಕಠಿಣ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಿದೆ. ಬಡವರ ಅನ್ನ ಕದಿಯೋ ಹಂದಿ ಹೆಗ್ಗಣಗಳಿಗೆ, ಭ್ರಷ್ಟರಿಗೆ ಶಿಕ್ಷೆಯಾಗಬೇಕು. ಇಂತಹ ಪ್ರಕರಣ ಮತ್ತೆಂದೂ ಜರುಗದಂತೆ ತಕ್ಕ ಪಾಠ ಕಲಿಸಬೇಕಿದೆ.